ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿರಿ. ಕುಷ್ಟಗಿ ಪಟ್ಟಣದ ಜನನಿ ಬೀಡ ಪ್ರಮುಖ ರಸ್ತೆಗಳಲ್ಲಿ ಉಲ್ಬಣಿಸಿದ್ದ ಟ್ರಾಫಿಕ್ ಸಮಸ್ಯೆಯನ್ನು ನಿಯಂತ್ರಿಸುವಲ್ಲಿ ಮುಂದಾದ ಪೊಲೀಸ್ ಅಧಿಕಾರಿಗಳ ಕಾರ್ಯಕ್ಕೆ ಹಿರಿಯ ನಾಗರಿಕರ ಪರವಾಗಿ ಸಾಹಿತಿ ಹಯಾ ಇಟಿಯವರ್ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯೊಂದಿಗೆ ಮುಕ್ತವಾಗಿ ಮಾತನಾಡಿರುವ ಅವರು, ಸಂಚಾರ ದಟ್ಟಣೆಯಿಂದ ಕೂಡಿರುತ್ತಿದ್ದ ರಸ್ತೆಗಳಲ್ಲಿ ಹಿರಿಯ ನಾಗರಿಕರು ಹಾಗೂ ಮಹಿಳೆಯರು ಸಂಚರಿಸುವುದು ತುಂಬಾ ಕಷ್ಟಕರವಾಗಿತ್ತು. ಕುಷ್ಟಗಿ ವೃತ್ತಕ್ಕೆ ನೂತನವಾಗಿ ಸಿಪಿಐ ಆಗಿ ಅಧಿಕಾರ ವಹಿಸಿಕೊಂಡ ವಿಶ್ವನಾಥ್ ಹಿರೇಗೌಡರ್ ಅವರು ಮೊದಲಿಗೆ ಪಿಎಸ್ಐ ಹನುಮಂತಪ್ಪ ತಳವಾರ್ ಮತ್ತು ಪುರಸಭೆ ಅಧಿಕಾರಿಗಳೊಂದಿಗೆ ರಸ್ತೆಗೆ ಇಳಿದು ಅತಿಕ್ರಮಣ ತೆರವು ಕಾರ್ಯಾಚರಣೆ ನಡೆಸಿದರು. ರಸ್ತೆಯಲ್ಲಿ ನಡೆಸುತ್ತಿದ್ದ ಹೋಟೆಲ್ ಉದ್ಯಮ, ಪಾನ್ ಬೀಡ, ಇತರೆ ದಿನಸಿ ಪದಾರ್ಥಗಳ ಅಂಗಡಿಗಳ ವ್ಯಾಪಾರಿಗಳಿಗೆ ತಿಳಿ ಹೇಳಿ ವಾಹನಗಳ ಸುಗಮ ಸಂಚಾರಕ್ಕೆ ಮತ್ತು ಪಾದಚಾರಿಗಳಿಗೆ ಅನುಕೂಲ ಕಲ್ಪಿಸಿದ್ದಾರೆ. ಅದೇ ರೀತಿ ವಾರದ ಸಂತೆ, ಮಾರುಕಟ್ಟೆ ಪ್ರದೇಶದ ವ್ಯಾಪಾರಿಗಳಿಗೆ ರಸ್ತೆಗೆ ಬರದಂತೆ ತಿಳಿ ಹೇಳಿ ತೆರವು ಕಾರ್ಯ ಮಾಡಿದ್ದಾರೆ. ಜೊತೆಗೆ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಅನುಕೂಲ ಮಾಡಿಕೊಡಬೇಕು. ಜೊತೆಗೆ ಮಹಿಳೆಯರು ಮತ್ತು ವೃದ್ಧ ಪ್ರಯಾಣಿಕರಿಗೆ ಪ್ರಮುಖ ವೃತ್ತಗಳಲ್ಲಿ ಬಸ್ ತಂಗು ನಿಲ್ದಾಣ ಆಗಬೇಕಿದೆ. ಸಿಪಿಐ ವಿಶ್ವನಾಥ್ ಹಿರೇಗೌಡರ್ ಅವರು ಈ ಹಿಂದೆ ಸುರಕ್ಷತೆ ಕಾರ್ಯದಲ್ಲಿ ಜನಸ್ನೇಹಿಯಾಗಿ ಕೆಲಸ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಎಲ್ಲಾ ಇಲಾಖೆ ಅಧಿಕಾರಿಗಳು ಪೊಲೀಸ್ ಇಲಾಖೆ ಅಧಿಕಾರಿಗಳೊಂದಿಗೆ ಸಹಕರಿಸಿದರೆ ಸಾರ್ವಜನಿಕರ ಹಿತಕ್ಕಾಗಿ ಉತ್ತಮ ಕೆಲಸ ಮಾಡಲಿದ್ದಾರೆ ಎಂದು ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಕೇವಲ ನಾವು ವೆಹಿಕಲ್ಗೆ ಅಷ್ಟೇ ಮಹತ್ವ ಕೊಡೋ ಬದಲಿನೇ ಅಲ್ಲಿ ಸಣ್ಣ ವ್ಯಾಪಾರಸ್ಥರಿಗೂ ಸ್ವಲ್ಪ ಮಹತ್ವ ಕೊಡಬೇಕಂತ ಒಂದು ಅಭಿಪ್ರಾಯ, ನನ್ನ ಅಭಿಪ್ರಾಯ. ಕಾರಣ ಏನಂತಂದರೆ, ಸರ್ಕಾರದ ಹಲವಾರು ಯೋಜನೆಗಳಿವೆ. ಯೋಜನೆ ಮುಖಾಂತರ ಆರ್ಥಿಕವಾಗಿ ಅವರು ಸಬಲ ಆಗಬೇಕಂತ ತಿಳ್ಕೊಂಡು ಅವರಿಗೆ ಸಾಲ ಅಂತಂತೇನೆ ಕೆಲವೊಂದು ಇಲಾಖೆಗಳ ಮುಖಾಂತರ ಕೊಟ್ಟಿರ್ತಾರೆ. ಅದು ಆ ಇಲಾಖೆಗಳ ಸಾಲದಿಂದ ಅವರು ತಮ್ಮ ಉಪಜೀವನ ಮಾಡಬೇಕಾದ್ರಪ್ಪ ಅಂತಂದರೆ ಅವರಿಗೂ ಒಂದು ಅವಕಾಶ ನಾವು ಕೊಡಬೇಕಾಗತ್ತೆ. ಪರ್ಯಾಯವಾದಂಥ ರೀತಿಯಲ್ಲಿ ಅವರಿಗೂ ಒಂದು ಅವಕಾಶ ಕೊಟ್ಟರೆ, ಆಮೇಲೆ ಮಹಿಳೆಯರು ಮತ್ತು ವಿಕಲಾಂಗರು ಅಥವಾ ಮತ್ತು ವೃದ್ಧರು ಇಂಥವರೆಲ್ಲ ಅಡ್ಡಾಡಬೇಕಾದ್ರೆ ಸ್ವಲ್ಪ ಸಮಸ್ಯೆಗಳು ಬಹಳ. ಅದನ್ನು ಆದಷ್ಟು ದಯವಿಟ್ಟು ನಾನು ವೈಯಕ್ತಿಕವಾಗಿ, ನಾನು ಹಿರಿಯನಾಗಿದ್ದೀನಿ, 83 ವರ್ಷ ಆಗಿದ್ದರೂ ಸಹಿತ ಇಲ್ಲಿ ನಾ ಬಂದಾಗಿದ್ದಾಗೂ ಈಗ ನೋಡಿದಾಗೂ ಇಲ್ಲಿ ವಾಹನಗಳ ಸಂಚಾರ ಭಾಳ ಆಗ್ಬಿಟ್ಟಿದ್ರಿ. ಆಮೇಲೆ ರಸ್ತೆಯನ್ನು ದಾಟಬೇಕಾದ್ರಪ್ಪ ಅಂತ ನಮ್ಮ ಜೀವ ಕೈ ಹಿಡ್ಕೊಂಡು ಹೋಗೋಂಥ ಪರಿಸ್ಥಿತಿ ಬರ್ತದೆ. ಅದಕ್ಕಾಗಿ ಪರ್ಯಾಯ ವ್ಯವಸ್ಥೆ ಏನರ ಒಂದು ಮಾಡಿದ್ರಪ್ಪ ಅಂತಂದರೆ ನಮ್ಮ ಜೀವ ನಮ್ಮ ಉಳಿತದ ಅನ್ನೋ ಒಂದು ಭರವಸೆ ನನಗಿದೆ. ಮೇಲಾಗಿ ಅವರು ಒಳ್ಳೆ ದಕ್ಷ ಆಡಳಿತಕಾರಿದ್ದಾರೆ. ಹೀಗಾಗಿ ಎಲ್ಲ ಇಲಾಖೆಗಳು ಅವರು ಸಹಕಾರ ಕೊಟ್ಟರಪ್ಪ ಅಂತಂದರೆ ರೀತಿಯಲ್ಲಿ ಮುನ್ನಗ್ಬೋದು ಮತ್ತು ಇನ್ನು ಹೆಚ್ಚಿನ ಸ್ಥಾನಮಾನ ಅವರಿಗೆ ಸಿಗಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದಾರೆ. ಸರ್, ಇನ್ನೂ ಹೆಚ್ಚಿಂದ ಅವ್ರ ಹತ್ರ ಏನು ಪ್ರೇರೇಪಿಸಿ ಅವ್ರ ಪೊಲೀಸ್ ಇಲಾಖೆ ಒಂದಾಯಿತು, ಬೇರೆ ಬೇರೆ ಇಲಾಖೆಯಿಂದ ಏನಾದರೂ ನಿರೀಕ್ಷೆ ಇದೆ? ಇಲ್ಲಿ ನಾನು ನಿರ್ಶಿಸಿಕೆರೆ ಓಪನ್ ಇದು ತೆಗೆ ಕಾಲಕ್ಕೆ ಅವರು PSI ಕೆಲಸ ಮಾಡ್ತಾಯಿದ್ರು. ಆ ಟೈಮ್ದಲ್ಲಿ ನಾನು ಅವ್ರು ನೋಡಿದ್ದೇನಂತಂದರೆ, ಒಬ್ಬ PSI ಅಂತ ಕಾಣಲಿಲ್ಲ. ನಾನು ಒಬ್ಬ ಜನಸಾಮಾನ್ಯ ರೀತಿಯಲ್ಲಿ ಜನಸಾಮಾನ್ಯರ ಬೇಡಿಕೆಗಳ ತಕ್ಕಂತೆ ಅವರು ಬಹಳ ತಮ್ಮ ಇಲಾಖೆ ವ್ಯಾಪ್ತಿ ಬಿಟ್ಟು ವೈಯಕ್ತಿಕವಾಗಿ ಸಹಕಾರ ನೀಡಿದ್ದು ನಾನು ಕಂಡಿದ್ದೇನೆ. ಮೇಲಾಗಿ ಏನಾಗುತ್ತೆ, ಇಲ್ಲಿ ಸಹಕಾರ ಇಷ್ಟು ವೈಯಕ್ತಿಕವಾಗಿ ಕೆಲಸ ಮಾಡಿದ್ರಪ್ಪ ಅಂದರೆ ಎಲ್ಲ ಇಲಾಖೆಯವರು ತಾಲೂಕಿನಲ್ಲಿ ಸಹಕಾರ ಕೊಡೋ ಜೊತೆಗೇ ಜಿಲ್ಲಾ ಮಟ್ಟದಲ್ಲಿನೂ ಅವರಿಗೆ DC ಆಗಲಿ SP ಆಗಲಿ ಅವ್ರು ಸ್ವಲ್ಪ ಹೆಚ್ಚಿನ ಮಹತ್ವ ಕೊಟ್ಟರಪ್ಪ ಅಂತ, ಅವ್ರಿಗೆ ಫ್ರೀಡಮ್ ಕೊಟ್ಟರಪ್ಪ ಅಂತಂದ್ರೆ ಅವ್ರು ಸ್ವಲ್ಪ ಇನ್ನೂ ಹೆಚ್ಚಿನ ಸ್ಥಾನಮಾನದಲ್ಲಿ ಹೋಗ್ಬೋದು ಅಂತ ನನ್ನ ಅಭಿಪ್ರಾಯ. ಯಾಕೆ ಅಂತಂದರೆ ಅವರಿಗೆ ಭಾಳ ಉತ್ಕಟ ಇಚ್ಛೆ ಇದೆ. ನಾನು ಒಂದು ಮಾದರಿ ತಾಲೂಕು ಮಾಡಬೇಕು ಅನ್ನೋ ಒಂದು ಕಲ್ಪನೆ ಇದೆ ಅವರಲ್ಲಿ. ಇದು ಒಂದೇ ಬರೋದಲ್ಲ, ತಾವರೆಗೆರೆ ಬರ್ತದೆ, ಹನುಮಸಾಗರ ಬರ್ತದೆ, ಇಂಥವೆಲ್ಲ ಸರ್ಕಲ್ಸ್ಗಳನ್ನೆಲ್ಲ ನೋಡ್ಕೊಂಡು ಹೋಗ್ಬೇಕಾದ್ರಪ್ಪ ಅಂತಂದ್ರೆ ಅವ್ರು ಮೊದಲಿಂದನೂ ಒಂದು ದಕ್ಷತೆಯನ್ನು ಕಂಡಿದ್ದೇನೆ. ಆ ರೀತಿಯಿಂದ ಮತ್ತು ಜನಾಂಗರಾಗಿ ಅವರು ಆಮೇಲೆ ತನ್ನ ಜೊತೆಗೆ ಎಲ್ಲರನ್ನೂ ಗೆಳೆಯರನ್ನ ಗುಡಿಸ್ಕೊಳ್ತಾರೆ, ಪ್ರೀತಿಯಿಂದ ಮಾತಾಡ್ತಾರೆ. ಆಮೇಲೆ ಎರಡನೇದು ಸಿಬ್ಬಂದಿಗಳ ಜೊತೆಗೆ ಅಷ್ಟೇ ಸಹಬಾಳ ಇದೆ, ಸಹಕಾರದಿಂದ ಹೋಗುವಂಥ ಗುಣ ನಾನು ಕಂಡಿದ್ದು ಫಸ್ಟು ಇವರು ಪೊಲೀಸ್ ಡಿಪಾರ್ಟ್ಮೆಂಟ್ ಕಂಡದ್ದು ನಾನು. ಈ ರೀತಿಯಿಂದ ಅವರು ಸಬಾರ್ಡಿನೇಟ್ನ ಸರಿಯಾಗಿ ಇಟ್ಕೊಂಡಿದ್ದಾರೆ. ಆಮೇಲೆ ಬೇರೆ ಇಲಾಖೆ ಸಂಪರ್ಕ ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಹೈಯರ್ ಆಫೀಸರ್ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಹೀಗಾಗಿ ಅವರು ಬಹುಶಃ ಸಕ್ಸಸ್ ಆಗ್ಬೋದು. ಮತ್ತು ಆ ಸಕ್ಸಸ್ಸಿಗೆ ಅಥವಾ ಅವ್ರು ಮಾಡುವ ಕೆಲಸಕ್ಕೆ ಸಹಕಾರ ಕೊಟ್ಟರಪ್ಪ ಅಂತಂದ್ರೆ ಇನ್ನೂ ಒಂದು ಹೆಚ್ಚಿನ ಸ್ಥಾನ ನಮ್ಮಲ್ಲಿದ್ದಂಥ ಎಷ್ಟೋ ಇಲ್ಲಿ ಇವು ಇದ್ದಾವೆ ಸಮಸ್ಯೆಗಳು ಭಾಳ ಕುಷ್ಟಿ ಸ್ವಲ್ಪ
ಕಡಿಮೆ ಆಗ್ಬೋದು ಅಂತ. ಆ PSI ಇದ್ದಾಗ ಅವರು ಇಲ್ಲಿ CC ಕ್ಯಾಮ್ರಾ ಹಾಕಿದ್ರು, ಕೆಲವು ಮಂದಿ ಒಡೆದು ಹಾಕಿದ್ದಾರೆ. ಅವ್ರನ್ನ ಸ್ವಲ್ಪ ಈಗ ಬಂದಾದಮೇಲೆ ಒಂದು ಏನು ಒಂದು ಖಗಮ್ಮ ಅಂತ ಒಂದು ಬರ್ತದ್ರಿ, ಪೊಲೀಸ್ ಇಲಾಖೆ ಖದರ್. ಅಲ್ಲ ಖದರ್. ಅದು ಆ ರೀತಿಯಿಂದ ಇವರು ಒಂದು ಬೇರೆ ಕಡೆ ಏನು ನಾವು ನೋಡಿದ ಪ್ರಕಾರ, ನಾನು ಭಾಳ ಆತ್ಮೀಯ ಹಿಂದಿನ ಆಫೀಸರ್ಸ್ ಭಾಳ ಕೇಳಿ ಒಂದು ಮಾದರಿಗಳಿದ್ದಾರೆ. ನಾನು SP ಇದ್ದಾಗ ನೋಡಿದ್ದೀನಿ, ಆಮೇಲೆ ಬೇರೆ CPI DYSP ಇದ್ದಂಥವ್ರನ್ನೆಲ್ಲ ಇಡೀ ಜಿಲ್ಲಾದಲ್ಲಿ ಇಡೀ ಕರ್ನಾಟಕ ನೋಡಿದ್ದೀನಿ. ಅಂಥ ಮಾದರಿ ಒಬ್ಬ ಆಫೀಸರ್ ನಾನು ಕಂಡಿದ್ದೆ ಅಂತಂದ್ರೆ, ಆ ರೀತಿಯಿಂದ ಅವ್ರಿಗೆ ಪ್ರೋತ್ಸಾಹ ಕೊಡೋದು ಭಾಳ ನನಗೆ ವೈಯಕ್ತಿಕವಾಗಿ ಹೈಯರ್ ಆಫೀಸರ್ಸ್ ಮುಖಾಂತರ ಆದರೆ ಒಳ್ಳೇದಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಸರ್, ಇನ್ನೊಂದು ಈ ಪುರಸಭೆಯಿಂದ ತಾವೇನು ನಿರೀಕ್ಷೆ ಬಯಸ್ತೀವಿ ಸರ್? ಮೂಲಭೂತ ಸೌಕರ್ಯಗಳ ಮತ್ತು ಮಾರುಕಟ್ಟೆ ವಿಷಯದಲ್ಲಿ ಇಲ್ಲೇ ಮಾರುಕಟ್ಟೆ ಸಾಮಾನ್ಯವಾಗಿ ಈ ಗಲಾಟೆ ಮಾಡಬಾರ್ದು ಅಂತ ತಿಳ್ಕೊಂಡು ಮಳಿಗೆಗಳನ್ನು ಮಾಡಿದ್ದಾರೆ ಮಾರುಕಟ್ಟೆಯಲ್ಲೇ ಕೆಲವೊಂದು ಕಡೆ. ಅದು ದುರುಪಯೋಗ ಉಪಯೋಗ ಆಗ್ತಾ ಇಲ್ಲ, ಎಲ್ಲ ಲಾಕ್ ಆಗಿದ್ದಾವ್ರಿ. ಏನು ರೀ ಇನ್ನೂ ಅದು ಟೆಂಡರ್ ಆಗಿಲ್ಲ ಅಂತ ಕಾಣಿಸುತ್ತೆ. ಮಳಿಗೆಗಳು ಹಾಗೆ ಇದೆ ಬಿದ್ದವು. ಎರಡನೇದೇನಂತಂದರೆ, ಅದು ಇತ್ತೀಚೆಗೆ ನಾನು ನೋಡಿದಾಗ ಕಾಯಿಪಲ್ಯಗಳು ಹಳ್ಳಿಯಿಂದ ಬರೋದು ಜಾಸ್ತಿ ಆಗಿಬಿಡುತ್ತೆ. ಹೀಗಾಗಿ ಜನದಟ್ಟಣೆ ಆಗುತ್ತೆ. ಆಮೇಲೆ ಸ್ಥಳನ ಸಣ್ಣದಾಗೋದ್ರ ಜೊತೆಗೇ ಅದು ಸ್ವಲ್ಪ ವ್ಯವಸ್ಥಿತವಾಗಿ ಒಂದು ಬೇರೆ ಸ್ಥಳ ಮಾಡಿದ್ರಪ್ಪ ಅಂತಂದ್ರೆ ಒಂದು ಅನುಕೂಲ ಆಗುತ್ತೆ ಅಂತ ಒಂದು ಕಾರಣ. ಎರಡನೇದೇನಂತಂದರೆ, ಇಲ್ಲಿ ನಾನು ಹುಬ್ಬಳ್ಳಿಯಲ್ಲಿ ನೋಡಿದಾಗ ಕೆಲವೊಂದು ಭಾಗದಲ್ಲಿ ಬೇರೆ ಬೇರೆ ಕಡೆ ಅವರು ಸಂತಿ, ಈಗ ಕೃಷ್ಣಗಿರಿ ಕಾಲನಿ ನಾನು ನೋಡಿದ ಪ್ರಕಾರ ಅಲ್ಲಿ ಸುತ್ತಮುತ್ತಲ ಹಳ್ಳಿಗಳು ಭಾಳ ಬರ್ತವೆ. ಆ ರೀತಿಯಿಂದ ಅವ್ರಿಗೆ ಕೊಟ್ರಪ್ಪ ಅಂತಂದರೆ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಒಂದು ಅಂದರೆ ವಾರದಲ್ಲಿ 2 ಮಾರ್ಕೆಟ್ ಆಗ್ಬೇಕಂತ ತಾವು ಹೇಳ್ತೀರಿ? ಹಾಂ, 2 ಅಂತಂದ್ರೆ ಏನು, ಈಗ ಅಲ್ಲಿ ಏನು ಮಾಡ್ತಾರೆ, ಈಗ ಶನಿವಾರ ಇಲ್ಲೇ ಇದು ಹುಬ್ಬಳ್ಳಿಯಾಗ ಇದರಲ್ಲೇ ಅಲ್ಲಿ ಆಗ್ತಿತ್ರಪ್ಪ ಅಂತಂದರೆ, ಇಲ್ಲೇ ಐತಾರ ಆಗತ್ತಂದ್ರೆ ಬೇರೆ ದಿವಸ ಮಾಡ್ಕೋಬೋದು. ಶನಿವಾರ ಪರ್ಯಾಯ ವ್ಯವಸ್ಥೆ ಅಂತ ಹೇಳಿ ಪರ್ಯಾಯ ವ್ಯವಸ್ಥೆ ಮಾಡ್ಕೋಬೋದು. ಯಾಕಂದರೆ ಅಲ್ಲಿ ಬೇರೆ ಒಂದು ಊರಿಂದ ಬಂದಿರ್ತಾರೆ. ಇನ್ನೊಂದು ಈಗ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಅವರಿಗೆ ಮೂತ್ರಾಲಯ ಮತ್ತು ಶೌಚಾಲಯದ ವ್ಯವಸ್ಥೆ ಇನ್ನೂ ಆಗ್ಬೇಕಂತ ನಿರೀಕ್ಷೆ ಇದೆ. ಈ ನಿಟ್ಟಿನಲ್ಲಿ ತಾವೇನು ಹೇಳ್ತೀವಿ? ಇಲ್ಲ, ನಾನು ಅದೇ ಇಲಾಖೆಯಿಂದ ಬಂದಂತ ನಮಗೂ ನೋವು ಅನಿಸುತ್ತೆ. ನಮ್ಮ ಈ ವಿಚಾರ ಮಾಡಿದ್ರಪ್ಪ ಅಂತಂದರೆ, ಗಂಡು ಮಕ್ಕಳಿಗೆ ಹೆಂಗೋ ಇಲ್ಲೇ ಒಂದು ಕಡೆ ಹೋಗಿ ಇದು ಮಾಡ್ಬೋದು. ಹೆಣ್ಮಕ್ಳಿಗೆ ಇಲ್ಲೇ ಇತ್ತೀಚೆಗೆ ಒಂದು ಪುರಸಭೆದ್ದು ಒಂದು ಇದನ್ನು ಮಾಡಿದ್ದಾರೆ, ಏನೋ ಮೂತ್ರಾಲಯ ಅಂತ ತಿಳ್ಕೊಂಡು. ಅದು ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಮಾತ್ರ ಹೋಗೋ ಚಾನ್ಸ್ ಇದೆ. ಬಟ್ ಬೇರೆ ಕಡೆ ಎಲ್ಲಿ ಅದನ್ನ ಬಿಟ್ಟು ಬಸ್ ಸ್ಟ್ಯಾಂಡ್ ಬಿಟ್ರಪ್ಪ ಅಂತಂದು ಮತ್ತೆ ಬೇರೆ ಕಡೆ ಎಲ್ಲಿ ಇಲ್ಲ. ಹೀಗಾಗಿ ಅವ್ರಿಗೂ ಒಂದು ಪರ್ಯಾಯ ವ್ಯವಸ್ಥೆ ಈ ಗಂಡ್ಮಕ್ಳಿಗೆ ಮೂತ್ರಾಲಯ ಹ್ಯಾಂಗೆ ಮಾಡಿದಾರೆ. ಈಗ ಉದಾಹರಣೆಗೆ ಇಲ್ಲೇ ನಮ್ಮ ವಾಲ್ಮೀಕಿ ವೃತ್ತದ ಪಕ್ಕದಲ್ಲಿ ಒಂದು ಐತಿ ಇಲ್ಲೇ, ಆಮೇಲೆ ಅಲ್ಲಿ ಮೊದಲು ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ತೆಗೆದಾರೆ ಅಂತ ನಾನು ಕೇಳಿದ್ದೇನೆ ಅಷ್ಟೇ. ಈಗ ಇರೋದು ಒಂದು ಪಬ್ಲಿಕ್ ಅಂದ್ರೆ ಅದೊಂದು ಐತಿ, ಇಲ್ಲೊಂದು ಇಲ್ಲಿ ನಮ್ಮ ಕನಕವೃತ್ತದ ಹತ್ರ. ಹೀಗಾಗಿ ಅಲ್ಲಿ ಒಂದು ರೀತಿಯಿಂದ ಅವ್ರಿಗಾಗೆ ಹೆಣ್ಮಕ್ಳಿಗಾಗಿ ಬೇರೆ ಒಂದು ರೀತಿಯಿಂದ ಮಾಡೋದು ಒಂದು ಸೂಕ್ತ ಅಂತ ನನಗನ್ಸುತ್ತೆ. ಅವರು ಮನುಷ್ಯರಲ್ವಾ. ಧನ್ಯವಾದಗಳು ಸರ್. ಮತ್ತೊಂದು ಸಮಸ್ಯೆಯೊಂದಿಗೆ ತಮ್ಮದಿ ಮತ್ತೆ ಮಾತನಾಡೋಣ.